ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ರೆಸಿಪಿ ಚಾನಲ್. ಇವತ್ತೊಂದು ಟೇಸ್ಟಿಯಾದ ರೆಸಿಪಿ ಮಾಡ್ತಿದ್ದೇನೆ, ಪನೀರ್ ಬುರ್ಜಿಯ ರೆಸಿಪಿ. ಪನೀರ್ ಹೇಳಿ ಇವಳು ಪಾಯಸ ಮಾಡ್ತಿದ್ದಾಳೆ ಅಂತ ನೆನೆಸ್ತೀರಾ? ಪಾಯಸ ಅಲ್ಲ, ನಾನು ಪನೀರ್ ಫ್ರಮ್ ದ ಸ್ಕ್ರಾಚ್ ಮಾಡ್ತಿದ್ದೇನೆ. ಇಲ್ಲಿ ತುಂಬ ಕಡೆ ಪನೀರ್ ಸಿಗ್ತದೆ, ಆದರೆ ಹೆಚ್ಚಾಗಿ ಮಾರ್ಕೆಟಲ್ಲಿ ಸಿಗುವ ಪನೀರ್ ಮಿಲ್ಕ್ ಪೌಡರಿಂದ ತಯಾರಿಸಲಾಗುತ್ತದೆ. ಓಕೆ, ಈಗ ನಾನು ಹೋಮ್ ಮೇಡ್ ಪನೀರ್ ಹೇಗೆ ಮಾಡೋದಂತಲ್ಲಿ ಹೇಳ್ತೇನೆ. ಅರ್ಧ ಲೀಟರ್ಗಿಂತ ಸ್ವಲ್ಪ ಜಾಸ್ತಿ ಹಾಲು ತಗೊಂಡಿದ್ದೇನೆ. ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಹಾಕಿ ಒಳ್ಳೆ ರೀತಿಯಲ್ಲಿ ಕುದಿಲಿಕ್ಕೆ ಬಿಡಬೇಕು. ಒಂದು ಕುದಿ ಬಂದ ನಂತರ ನಾನು 3 ಕ್ಯಾಪ್ ವಿನೆಗರ್ ಹಾಕ್ತಿದ್ದೇನೆ. ವಿನೆಗರ್ ಸ್ಟ್ರಾಂಗ್ ಇದ್ರೆ 1 ಕ್ಯಾಪ್ ಸಾಕು. ನನ್ನ ವಿನೆಗರಲ್ಲಿ ದಮ್ಮಿಲ್ಲ ಮಾರೆ, ಅದಕ್ಕೆ ನಾನು 3 ಕ್ಯಾಪ್ ಹಾಕ್ತಿದ್ದೇನೆ. ಇನ್ನು ಬರುವುದು ಅಸಲಿ ಕೆಲಸ. ಸರಿಯಾಗಿ ಇದನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಬೇಕು, ಇಲ್ಲದ್ರೆ ಅಡಿ ಹಿಡಿತದೆ. ಮತ್ತೆ ನಿಮ್ಮಲ್ಲಿ ಎಲ್ಲ ಫ್ರೆಶ್ ಪನೀರ್ ಸಿಗುದಾದ್ರೆ ಅದನ್ನು ಉಪಯೋಗಿಸಬಹುದಾಯ್ತಾ? ನಮ್ಮಲ್ಲಿ ಹೆಚ್ಚು ಕಡೆ ಸಿಗುದಿಲ್ಲ, ಅದರಿಂದಾಗಿ ನಾನು ಮನೆಯಲ್ಲೇ ತಯಾರಿಸ್ತಿದ್ದೇನೆ. ಇನ್ನು ಹಾಲು ಒಡಿತು ನೀರು ಸಪ್ರೇಟ್ ಆಗುವವರೆಗೆ, ಹಾಲಿನಂಶ ಹಾಗೂ ನೀರಿನಂಶ ಸಪ್ರೇಟ್ ಆಗುವವರೆಗೆ ಒಳ್ಳೆ ರೀತಿಯಲ್ಲಿ ಕುದಿಸಿದ ನಂತರ ಇದನ್ನು ಗಾಳಿಸ್ಬೇಕಾಯ್ತಾ. ಸ್ಟ್ರೇನರ್ಗೆ ಒಂದು ಸಪೂರವಾದ ಬಟ್ಟೆ ಕಟ್ಟಿ ಒಳ್ಳೆ ರೀತಿಯಲ್ಲಿ ಇದನ್ನು ಸ್ಟ್ರೇನ್ ಮಾಡಬೇಕು. ಸ್ಟ್ರೇನ್ ಮಾಡಿದ ನಂತರ ಸ್ವಲ್ಪ ನೀರು ಹಾಕಿ ತೊಳಿಬೇಕು, ಯಾಕಂದ್ರೆ ನಾವು ವಿನೆಗರ್ ಹಾಕಿದೇವಲ್ಲ, ಅದರ ಘಾಟ್ ಹೋಗ್ಬೇಕಾದ್ರೆ ಸ್ವಲ್ಪ ನೀರು ಹಾಕಿ ತೊಳಿಬೇಕು. ಆ ನಂತರ ಒಳ್ಳೆ ರೀತಿಯಲ್ಲಿ ಹಿಂಡಿ ನಿಮ್ಮ ಹತ್ರ ಇರುವ ಒಂದು ಹೆವಿಯಾದ ಆಬ್ಜೆಕ್ಟ್ ಅನ್ನು ಇದರ ಮೇಲೆ ಇಡಬೇಕು, ಆಗ ಎಕ್ಸೆಸ್ ನೀರೆಲ್ಲ ಹೋಗ್ತದೆ. ಇನ್ನು ಮಸಾಲೆಗೆ ತಯಾರಿ. 2 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನೆಣ್ಣೆ ಹಾಕಿದ್ದೇನೆ. ಇದಕ್ಕೆ 2 ದೊಡ್ಡ ನೀರುಳ್ಳಿ ಹಾಕಿ ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡಬೇಕು. 2 ನಿಮಿಷ ಫ್ರೈ ಆದ ನಂತರ ನಾನು ಹಸಿಮೆಣಸು ಹಾಕ್ತಿದ್ದೇನೆ. ನಿಮಗೆ ಜಾಸ್ತಿ ಸ್ಪೈಸಿ ಇಷ್ಟ ಇದ್ರೆ ನೀವು 3ರಿಂದ 4 ಹಾಕ್ಬೋದು, ನಾನು 2 ಹಾಕಿದ್ದೇನೆ. ಒಳ್ಳೆ ರೀತಿಯಲ್ಲಿ ನೀರುಳ್ಳಿ ಹಾಗೂ ಹಸಿಮೆಣಸು ಫ್ರೈ ಆದ ನಂತರ ಟೊಮ್ಯಾಟೊ ಹಾಕಿ ಇದರ ಜೊತೆ ಮಸಾಲಾನು ಹಾಕಬೇಕು. 1.5 ಟೀ ಸ್ಪೂನ್ ಚಿಲ್ಲಿ ಪೌಡರ್, 1/2 ಟೀ ಸ್ಪೂನ್ ಜೀರಾ ಹಾಗೂ ಕೊರಿಯಾಂಡರ್ ಪೌಡರ್, 1/2 ಟೀ ಸ್ಪೂನ್ ಪೆಪ್ಪರ್ ಪೌಡರ್, 1/4 ಟೀ ಸ್ಪೂನ್ ಅರಿಶಿನ ಹುಡಿ ಹಾಗೂ ಉಪ್ಪು ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ಬೋದು. ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ ಇನ್ನು ಟೊಮ್ಯಾಟೊ ಪ್ಯೂರಿ ಆಗಲಿಕ್ಕೆ ಬಿಡಬೇಕು. ಅಡಿ ಹಿಡಿಯೋದಾಗಿ ಸ್ವಲ್ಪ ನೀರು ಹಾಕ್ತಿದ್ದೆ ನಾನು. ಇನ್ನು ಇದನ್ನು ಬೇಯಲಿಕ್ಕೆ ಬಿಡುವ. ಇಲ್ಲಿ ಪನೀರ್ದು ಎಂತ ಅವಸ್ಥೆ ಆಯಿತು ನೋಡುವ. ಪನೀರ್ದು ಬಟ್ಟೆ ಎಲ್ಲ ತೆಗೆಯುವಾಗ ನಾವು ಮಾರ್ಕೆಟಿಂದ ತರ್ತೇವಲ್ಲ ಪನೀರ್, ಆ ರೀತಿಯೇ ಒಳ್ಳೆ ರೀತಿಯಲ್ಲಿ ಗಟ್ಟಿಯಾಗಿರ್ತದೆ. ನಿಮಗೆ ಬೇಕಿದ್ರೆ ಕ್ಯೂಬ್ಸ್ ರೀತಿ ಸಹ ಕಟ್ ಮಾಡ್ಬೋದು, ಇಲ್ಲದ್ರೆ ನನಗೆ ಕ್ಯೂಬ್ಸ್ ಬೇಡ, ಯಾಕಂದರೆ ನಾನು ಬುಜ್ಜಿ ಮಾಡೋದಲ್ಲ, ಅದರಿಂದಾಗಿ ನಾನು ಇದನ್ನು ಹುಡಿ ಮಾಡ್ತೇನೆ. ಮಸಾಲೆ ಅಂತೂ ಒಳ್ಳೆ ರೀತಿಯಲ್ಲಿ ಕುದಿ ಬರ್ತಾ ಉಂಟು. ಈಗ ಇದಕ್ಕೆ ಕ್ಯಾಪ್ಸಿಕಮ್ ಹಾಕಬೇಕು. ಅರ್ಧ ಕ್ಯಾಪ್ಸಿಕಮ್ ಸಾಕು, ನಿಮಗೆ ಜಾಸ್ತಿ ಕ್ಯಾಪ್ಸಿಕಮ್ ಇಷ್ಟ ಆದರೆ 1 ಫುಲ್ ಹಾಕ್ಬೋದು. ಇನ್ನು 2 ನಿಮಿಷ ಒಳ್ಳೆ ರೀತಿಯಲ್ಲಿ ಬೇಯಲಿಕ್ಕೆ ಇಡುವ. 2 ನಿಮಿಷ ಆದ ನಂತರ ಹುಡಿ ಮಾಡಿಟ್ಟ ಪನೀರನ್ನು ಹಾಕಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿದ್ರೆ ಆಯ್ತು. ಲಾಸ್ಟಿಗೆ ಸ್ವಲ್ಪ ಗಾರ್ನಿಶ್ ಮಾಡಲಿಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ ಇನ್ನು 1 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಸ್ಟೀಮ್ ಮಾಡಲಿಕ್ಕೆ ಇಡುವ. 2 ನಿಮಿಷ ಆದ ನಂತರ ಪನೀರ್ ಬುರ್ಜಿ ಸೂಪರ್ ಆಗಿ ತಯಾರಾಗಿದೆ. ಇದರ ಕಾಂಬಿನೇಷನ್ ಸೂಪರ್ ಆಗಿರ್ತದೆ ಚಪಾತಿ ಜೊತೆ. ಟ್ರೈ ಮಾಡಿ, ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ.